ಈ ತಿಪ್ಪೆ ನೊಣಗಳಿಗೆ ಜೇನ್ನೊಣನ ಕಂಡ್ರೆ ತುಂಬ ಹೊಟ್ಟೆ ಉರಿಯುತ್ತೆ. ಸೊ ಅವೆಲ್ಲವೂ ಕೂಡ ಸೇರಿ ನೊಣಗಳ ರಾಜನ ಹತ್ರ ಹೋಗಿ ಹೇಳುತ್ತಂತೆ, ನಮಗೂ ಕೂಡ ರೆಕ್ಕೆ ಇದೆ, ನಾವು ಕೂಡ ಹಾರ್ತೀವಿ, ನಮ್ಮನ್ನು ಯಾಕೆ ತಿಪ್ಪೆ ನೊಣ ಅಂತ ಕರಿತೀರಾ, ನಮ್ಮನ್ನು ಕೂಡ ಜೇನ್ನೊಣ ಅಂತಲೇ ಕರಿಬೇಕು, ನಮಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ಅಂತ. ಆಗ ನೊಣಗಳ ರಾಜ ಒಂದಷ್ಟು ತಿಪ್ಪೆ ನೊಣಗಳನ್ನ, ಒಂದಷ್ಟು ಜೇನು ನೊಣಗಳನ್ನ ಕರೆದು ಹೇಳ್ತಾನಂತೆ, ನೀವು ಊರಿನ ತುಂಬ ಒಂದ್ಸಲಿ ಹಾರ್ಕೊ ಬನ್ನಿ, ಎಲ್ಲೆಲ್ಲಿ ಮಕರಂದ ತುಂಬಿರುವಂತ ಹೂವಿದೆ ಅಂತ ನೋಡ್ಕೊ ಬನ್ನಿ ಅಂತ. ಸರಿ ಅಂತ ಹೇಳಿ ಎಲ್ಲಾ ನೊಣಗಳು ಕೂಡ ಊರ್ ತುಂಬಾ ಹಾರಿ ಹೋಗ್ತಾವಂತೆ. ಆದ್ರೆ ತಿಪ್ಪೆ ನೊಣಗಳು 10 ನಿಮಿಷದಲ್ಲಿ ವಾಪಸ್ ಹಾರ್ಕೊ ಬಂದು ರಾಜನ ಹತ್ರ ಹೇಳ್ತಾವಂತೆ, ಆ ಕಾಡಿನಲ್ಲಿ ಒಂದಷ್ಟು ಫ್ರೆಶ್ ಆಗಿರೋ ಹೂವಿದೆ, ಆ ಗಾರ್ಡನ್ ನಲ್ಲೂ ಕೂಡ ಒಂದಷ್ಟು ಮಕರಂದ ತುಂಬಿರುವಂತ ಹೂವಿದೆ, ನೋಡಿದ್ರ ರಾಜ, ಆ ಜೇನ್ ನೊಣಗಳು ಬರೋದಕ್ಕಿಂತ ಮುಂಚೆನೆ ನಾವ್ ಎಲ್ಲೆಲ್ಲಿ ಫ್ರೆಶ್ ಆಗಿರೋ ಹೂವಿದೆ ಅಂತ ಹುಡುಕೋ ಬಂದಿದೀವಿ, ಸೊ ನಮ್ಮನ್ನ ನೀವು ಜೇನ್ ನೊಣಗಳು ಅಂತ ಇವತ್ತು ತೀರ್ಪು ಕೊಡ್ಬೇಕು ಅಂತ ಕೇಳ್ಕೊಂತಾವಂತೆ. ಆಗ ರಾಜ ನಗ್ನಗ್ತಾ ಹೇಳ್ತಾನಂತೆ, ಅವು ಜೇನ್ ನೊಣ ಕಂಡ್ರು, ಅದಕ್ಕೆ ಅವಕ್ಕೆ ಹೂ ಸಿಕ್ಕಿದ ತಕ್ಷಣ ಅವು ಮಕರಂದವನ್ನ ಅರಿಸಿ ಅಲ್ಲೇ ಕುತ್ಕೊಂಡಿದ್ದಾವೆ, ನೀವು ತಿಪ್ಪೆ ನೊಣಗಳು, ಅದಕ್ಕೆ ನಿಮ್ಗೆ ಫ್ರೆಶ್ ಆಗಿರೋ ಹೂ ಸಿಕ್ಕರೂ ಕೂಡ ಅವನ್ನ ಬಿಟ್ಟು ನನ್ನ ಹತ್ರ ಬಂದು ಸರ್ಟಿಫಿಕೇಟ್ ಕೇಳ್ತಿದ್ದೀರಾ ಅಂತ. ಎಷ್ಟು ಸತ್ಯ ಅಲ್ವಾ? ಜೇನ್ ನೊಣಗಳಿಗೆ ಹೂ ಸಿಕ್ಕರೆ ಅವು ಹೂಗಳ ಮೇಲೆ ಹೋಗಿ ಕುತ್ಕೊಂತಾವೆ ಹೊರತು ಊರ್ ತುಂಬಾ ನಾನು ಜೇನ್ ನೊಣ ಅಂತ ಅಪ್ರೂವ್ ಮಾಡೋದಕ್ಕೆ ಹೋಗಲ್ಲ. ಅದೇ ರೀತಿ ನಮ್ಮ ಸಮಾಜದಲ್ಲೂ ಕೂಡ ನಿಯತ್ತಾಗಿರುವಂತ ಒಳ್ಳೆ ವ್ಯಕ್ತಿಗಳು ಯಾರ ಮುಂದೆನೆ ಹೋಗಿ ಅವರ ನಿಯತ್ತನ್ನ ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ಆದ್ರೆ ಸುಳ್ಳು ಹೇಳುವ, ಮೋಸ ಮಾಡುವ, ಜನಗಳ ದಾರಿ ತಪ್ಪಿಸುವಂತಹ ತಿಪ್ಪೆ ನನ್ನ ಮಕ್ಕಳು ಮಾತ್ರ ನಿಮ್ ಮುಂದೆ ಸರ್ಟಿಫಿಕೇಟ್ ಇಟ್ಕೊಂಡು ನಾನೊಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳುವಂತಹ ಪ್ರಯತ್ನ ಮಾಡ್ತಾರೆ.